ಬೆಂಗಳೂರಿನ ಬಿಜೆಪಿ ಕಚೇರಿ ಬಳಿ ನಿನ್ನೆ ಸಂಭವಿಸಿದ ಸ್ಫೋಟದ ತನಿಖೆ ಚುರುಕುಗೊಂಡಿದೆ. ಸ್ಫೋಟಕ್ಕೆ ಬಳಸಿದಂತಹ ಬೈಕ್ 6 ಬಾರಿ ಮಾರಾಟವಾಗಿದ್ದು ಅದರ ಮೂಲ ತಮಿಳುನಾಡಿನಲ್ಲಿ ಪತ್ತೆಯಾಗಿದೆ. ಈ ಮಧ್ಯೆ ಸಂಚುಕೋರರ ಬಗ್ಗೆ ಸುಳಿವು ನೀಡಿದವರಿಗೆ ಸರ್ಕಾರ 5 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಎದುರಿನ ಬಾಂಬ್ ಬ್ಲಾಸ್ಟ್ ನಡೆದ ಜಾಗದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ತನಿಖಾಧಿಕಾರಿಗಳ ಠಿಕಾಣಿ. ಎನ್ಎಸ್ಜಿ ಕಮಾಂಡೋಗಳು ಮತ್ತು ಸಿಐಎಸ್ಎಫ್ ಅಧಿಕಾರಿಗಳು, ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಸ್ಥಳಕ್ಕೆ ಬಂದು ಸುಳಿವಿಗಾಗಿ ಹುಡುಕಾಟ ನಡೆಸಿದರು. ಈ ಕಡೆ ಮಧ್ಯಾಹ್ನದ ವೇಳೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಪೊಲೀಸ್ ಮಹಾನಿರ್ದೇಶಕ ಲಾಲ್ ರುಕಾಮೋ ಪಚಾವೋ ಮತ್ತು ನಗರ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ಒಂದಷ್ಟು ಮಾಹಿತಿ ನೀಡಿದರು. The investigation, as I said, is going on. That will determine the nature of the blast and the type of explosive which would have been used in that and all that. So, except that the investigation is going on in full swing. ಸುಳಿವು ಕೊಟ್ಟವರಿಗೆ 5 ಲಕ್ಷ ಬಹುಮಾನ ಅನ್ನುವುದನ್ನು ಹೊರತುಪಡಿಸಿದರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಹೊಸ ಮಾಹಿತಿಗಳೇನೂ ಇರಲಿಲ್ಲ. ತನಿಖೆ ಎಲ್ಲಿಗೆ ಬಂದಿದೆ ಅನ್ನುವುದರ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಇಬ್ಬರು ಅಧಿಕಾರಿಗಳು ಹಾರಿಕೆಯ ಉತ್ತರ ಕೊಟ್ಟರು. ಈ ಕಡೆ ರಾಜಕಾರಣಿಗಳಿಗೆ ಘಟನೆ ಖಂಡಿಸುವ ಮತ್ತು ಪರಿಹಾರ ಘೋಷಿಸುವ ಧಾವಂತ. ಸ್ಪೆಷಲ್ ಫೋರ್ಸ್ ಏನಿದೆ ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಬಗ್ಗೆ ಅವ್ರ ಬಗ್ಗೆನೇ ತನಿಖೆ ಮಾಡೋಕ್ಕೆ ಒಂದು ಟೀಮ್ ಇದೆ ಕರ್ನಾಟಕದಲ್ಲಿ. ಈ ಎರಡು ಟೀಮ್ಗಳು ಈಗ ಪ್ರಿಲಿಮಿನರಿಯಾಗಿ ಇನ್ನು 48 ಗಂಟೆಗಳ ಕಾಲ ಮಾಹಿತಿಗಳೇನು ಇದೆ, ಇವಾಗ ಹಲವಾರು CCTV ಕ್ಯಾಮೆರಾಗಳನ್ನು ಮಾಹಿತಿಗೆ ತೆಗೆದುಕೊಂಡಿದೆ. ಇನ್ನು ಬಾಂಬ್ ಬ್ಲಾಸ್ಟ್ಗೆ ಬಳಸಲಾದ ಸುಜುಕಿ ಬೈಕ್ನ ರಿಜಿಸ್ಟ್ರೇಷನ್ ಮತ್ತು ಚಾಸಿಸ್ ನಂಬರ್ ಬೆನ್ನತ್ತಿಕೊಂಡು ಹೋದ ಪೊಲೀಸ್ ತಂಡಗಳಿಗೆ ಒಂದಷ್ಟು ಸುಳಿವು ಸಿಕ್ಕಿವೆ. ಈ ಬೈಕ್ ಚೆನ್ನೈ ಡೀಲರ್ನಿಂದ ಮಾರಾಟವಾಗಿದ್ದು ಇದುವರೆಗೆ 6 ಜನರಿಗೆ ಮರು ಮಾರಾಟವಾಗಿದೆ. ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯ ಪರಮತ್ತಿ ವೆಲ್ಲೂರಿನಲ್ಲಿ 6ನೇ ಮಾಲೀಕನಿದ್ದು ಅಲ್ಲಿಗೆ ಪೊಲೀಸ್ ತಂಡ ಹೊರಟಿದೆ. ಇಷ್ಟು ಮಾಹಿತಿ ಸಿಕ್ಕ ಮಾತ್ರಕ್ಕೆ ಆರೋಪಿ ಅರೆಸ್ಟ್ ಆಗಿಬಿಡ್ತಾನೆ ಎಂಬ ಗ್ಯಾರಂಟಿ ಇಲ್ಲ. ಬಾಂಬ್ ಬ್ಲಾಸ್ಟ್ ಮಾಡುವವರು ತಮ್ಮದೇ ಬೈಕ್ ಬಳಸಿರುವುದಿಲ್ಲ. ಹಾಗಾದರೆ ದುಷ್ಕರ್ಮಿಗಳು ಬೈಕ್ ಕಳ್ಳತನ ಮಾಡಿದ್ದಾರಾ ಅಥವಾ ಬೇರೆ ಇನ್ಯಾರದೋ ಬೈಕ್ಗೆ ಈ ನಂಬರ್ ಬಳಸಿದ್ದಾರಾ ಎಂಬುದರ ತನಿಖೆ ನಡೆಯಬೇಕಾಗಿದೆ. ಬೆಂಗಳೂರಿನಿಂದ ರವಿಕುಮಾರ್, ಸುವರ್ಣ ನ್ಯೂಸ್. ಇನ್ನು ಸ್ಫೋಟದಲ್ಲಿ ಗಾಯಗೊಂಡವರು ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕೆಲವರು ಚೇತರಿಸಿಕೊಂಡಿದ್ದಾರೆ, ಕೆಲವರ ಸ್ಥಿತಿ ಗಂಭೀರವಾಗಿದೆ. ಇನ್ನೊಂದೆಡೆ ಸಿಇಟಿ ಬರಿಬೇಕಾದಂತಹ ವಿದ್ಯಾರ್ಥಿನಿಯರು ಆಸ್ಪತ್ರೆಯಲ್ಲೇ ನರಳಾಡ್ತಿದ್ದಾರೆ. ಸ್ಫೋಟದ ನಂತರ ಬೆಂಗಳೂರೇನೋ ತಣ್ಣಗಾಗೇ ಇದೆ. ಆದರೆ ಗಾಯಾಳುಗಳು ಮಾತ್ರ ಆಸ್ಪತ್ರೆಯಲ್ಲೇ ಒದ್ದಾಡುತ್ತಿದ್ದಾರೆ. ಮಲ್ಲೇಶ್ವರಂ ಸರ್ಕಲ್ನಲ್ಲಿರೋ KC ಜನರಲ್ ಆಸ್ಪತ್ರೆಯಲ್ಲಿ ಹಲವು ಗಾಯಾಳುಗಳು ಚೇತರಿಸಿಕೊಳ್ತಿದ್ದಾರೆ. ಇದೇ ವೇಳೆ ರಕ್ಷಿತಾ ಎಂಬ ಯುವತಿಗೆ ಉಸಿರಾಟದ ತೊಂದರೆ ಹಾಗೂ ಎದೆನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಕೂಡಲೇ ಆಕೆಯನ್ನು MS ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಯಿತು. CET ಪರೀಕ್ಷೆಗೆ ಸಿದ್ಧಳಾಗುತ್ತಿದ್ದ ವೇಳೆಯಲ್ಲೇ ಹೀಗಾಗಿದ್ದಕ್ಕೆ ರಕ್ಷಿತಾ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಸೀಟ್ ಸಿಕ್ಕಿದ್ರೆ MBBS ಮಾಡಬೇಕು ಅಂತ ಆಸೆ ಇತ್ತು. ಅದಿಲ್ಲ ಅಂದರೆ ಇಂಜಿನಿಯರಿಂಗ್ ಅಂದರೂ ಓಕೆ ಅಂದಿದ್ಲು. ಏನು ಮಾಡ್ತಾಳೋ ದೇವ್ರಿಚ್. ಈಗ CET 1ನೇ ತಾರೀಕಿದೆ, ಇದ್ರ ಬಗ್ಗೆ ಏನಾರು ಮಾತಾಡಲ್ಲ, ಓದಬೇಕು ಮಮ್ಮಿ ಈ ಥರ? ಅದೇ ನಿನ್ನೆ ಎಲ್ಲ ಇವ್ರ ಹತ್ರ ಎಲ್ಲ ಅದೇ ಕೇಳಿದ್ದಾಳೆ, ನಮಗೆ ಸೀಟ್ ಕೊಡಿಸಿ ಅಂತ ಎಲ್ಲ ಕೇಳಿದ್ದಾಳೆ. ಅವರು ಹ್ಞೂ ಅಂತ ಹೇಳಿದ್ದಾರೆ. ಇನ್ನು ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿದ CM ಜಗದೀಶ್ ಶೆಟ್ಟರ್ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಬಿಜೆಪಿ ಅಧ್ಯಕ್ಷ ಪ್ರಹ್ಲಾದ್ ಜೋಶಿ, ಶಾಸಕ ಅಶ್ವಥ್ ನಾರಾಯಣ, ಪೊಲೀಸ್ ಕಮಿಷನರ್ ರಾಘವೇಂದ್ರ ಔರಾದ್ಕರ್ CM ಜೊತೆಗಿದ್ದರು. ಒಟ್ಟು 16 ಗಾಯಾಳುಗಳನ್ನು KC ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದರಲ್ಲಿ ಈಗಾಗಲೇ 3 ಗಾಯಾಳುಗಳು ಚೇತರಿಸಿಕೊಂಡು ಮನೆಗೆ ಮರಳಿದ್ದಾರೆ. ಇನ್ನುಳಿದ 13 ಗಾಯಾಳುಗಳಲ್ಲಿ ಒಬ್ಬರನ್ನು ಮಲ್ಲಿಗೆ ಆಸ್ಪತ್ರೆ ಮತ್ತು ಇನ್ನೊಬ್ಬರನ್ನು ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಂಬ್ ಸ್ಫೋಟದಿಂದ ಗಾಯಗೊಂಡ ಪೊಲೀಸರಿಗೆ ಸರ್ಕಾರ ಉಚಿತ ಚಿಕಿತ್ಸೆ ನೀಡಿ ಕೈ ಹಿಡಿದಿದೆ.
ಇನ್ನು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಇಬ್ಬರು ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕಿದೆ. ಬೆಂಗಳೂರಿನಿಂದ ಶ್ರೇಯ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನಾಳೆ ಶ್ರೀರಾಮನವಮಿ ಹಬ್ಬಕ್ಕೆ ಇವತ್ತು ಸಿದ್ಧತೆ ಜೋರಾಗಿ ನಡೆದಿತ್ತು. ಬೆಲೆ ಏರಿಕೆಯ ಬಿಸಿಯ ನಡುವೆಯೂ ಮಾರುಕಟ್ಟೆಯಲ್ಲಿ ವ್ಯಾಪಾರ ಭರ್ಜರಿಯಾಗಿತ್ತು. ನಾಳೆ ಶ್ರೀರಾಮನವಮಿ. ಉದ್ಯಾನ ನಗರಿಯಲ್ಲಿ ಅದಾಗಲೇ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿತ್ತು. ಈ ಹಬ್ಬಕ್ಕೂ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿತ್ತು. ವಾರದ ಹಿಂದಿನ ದರಕ್ಕೆ ಹೋಲಿಸಿದ್ರೆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಕಂಡುಬಂದಿತ್ತು. ವ್ಯಾಪಾರ ಎಲ್ಲ ಕಡೆ ನಡೀತಾ ಇದೆ, ಮಾರ್ಕೆಟಲ್ಲಿ ನಡೀತಾ ಇಲ್ಲ. ವ್ಯಾಪಾರ ಕಡಿಮೆ ಇದೆ, ಮಾರ್ಕೆಟಲ್ಲಿ ಜನ ಕಡಿಮೆ ಇದ್ದಾರೆ, ಆಚೆ ಜನ ಜಾಸ್ತಿ ಇದ್ದಾರೆ. ಏನಿದ್ರು ಹೂವಿನ ಮಾರ್ಕೆಟಲ್ಲಿ ಸಖತ್ತಾಗಿದ್ದಾರೆ ಜನ. ರಾಮನವಮಿಗೆ ತರಕಾರಿಗಳ ಬೆಲೆ ಹೇಗಿದೆ ಅಂತ ನೋಡೋದಾದ್ರೆ, ರಾಮನವಮಿ ಹಬ್ಬಕ್ಕೆ ಸೌತೆಕಾಯಿ ಬೇಕೇ ಬೇಕು. ಹೀಗಾಗಿ ಸೌತೆಕಾಯಿಗೆ ಫುಲ್ ಡಿಮ್ಯಾಂಡ್. ಇದಕ್ಕಾಗಿ ಒಂದು ಸೌತೆಕಾಯಿ ಬೆಲೆ 18 ರೂಪಾಯಿ ಆಗಿದೆ. ಆದರೆ ವಾರದ ಹಿಂದೆ ಒಂದು ಸೌತೆಕಾಯಿ ಬೆಲೆ ಕೇವಲ 8 ರೂಪಾಯಿ ಇತ್ತು. ಇನ್ನು ಕ್ಯಾರೆಟ್ 1 ಕೆಜಿಗೆ 20 ರೂಪಾಯಿ ಆಗಿದೆ. ಆದರೆ ವಾರದ ಹಿಂದೆ ಕ್ಯಾರೆಟ್ ಕೆಜಿಗೆ 15 ರೂಪಾಯಿ ಇತ್ತು. ಕರ್ಬೂಜ ಕೆಜಿಗೆ 40 ರೂಪಾಯಿ ಆಗಿದ್ದು, ಕಳೆದ ವಾರ ಇದರ ಬೆಲೆ 20 ರೂಪಾಯಿ ಇತ್ತು. ಇನ್ನು ಕೊತ್ತಂಬರಿ 1 ಕಟ್ಟಿಗೆ 30 ರೂಪಾಯಿ ಆಗಿದೆ. ಆದರೆ ಕಳೆದ ವಾರ 18 ರೂಪಾಯಿ 1 ಕಟ್ಟು ಕೊತ್ತಂಬರಿ ಸಿಗ್ತಾ ಇತ್ತು. ನಾವು ಒಂದು 2-3 ವರ್ಷದಿಂದ ನಡೆಸ್ಕೊಂಡು ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಸಾಧಾರಣ ಒಂದು 5% ಜಾಸ್ತಿ ಇದು ಆಗುತ್ತೆ ರೀ. ಏನು ಮಾಡೋದು, ವರ್ಷ ಕಳೆದಂತೆ ವರೆ ಆಗ್ತಲೇ ಇರುತ್ತೆ. ನಾವು ಅದನ್ನು ಇದು ಮಾಡಲೇಬೇಕು. ಇನ್ನು ರಾಮನವಮಿ ಪ್ರಯುಕ್ತ ಕರ್ನಾಟಕ ಹಾಲು ಮಹಾಮಂಡಲ ತನ್ನ ಗ್ರಾಹಕರು ಮತ್ತು ಸಂಘ ಸಂಸ್ಥೆಗಳಿಗೆ ಹೆಚ್ಚುವರಿಯಾಗಿ ಮೊಸರು ಮತ್ತು ಮಜ್ಜಿಗೆ ಪೂರೈಸಲು ಮುಂದಾಗಿದೆ. ರಾಮನವಮಿ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮಜ್ಜಿಗೆ, ಪಾನಕ ವಿತರಿಸುವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಮಜ್ಜಿಗೆ ಮತ್ತು ಮೊಸರಿಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಕೆಎಂಎಫ್ ಈ ಕ್ರಮ ಕೈಗೊಂಡಿದೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ರಾಮನವಮಿಗೆ ಸಕಲ ಸಿದ್ಧತೆ ನಡೆದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ